ಕಾಡಾನೆಗಳನ್ನು ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ತಾಲೂಕು ಬೆಳೆಗಾರರ ಸಂಘ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಾಡಾನೆಗಳನ್ನು ಸ್ಥಳಾಂತರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ನಮ್ಮ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿಮೀರುತ್ತಿದ್ದು, ಇದರ ಬಗ್ಗೆ ಹಲವಾರು ವರ್ಷಗಳಿಂದ ರಸ್ತೆ ತಡೆ ಬಂದ್ ಮಾಡುವ ಮೂಲಕ ಹಲವಾರು ಬಾರಿ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟಿಸಿ ಮನವಿ ಮಾಡಿದರೂ ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ. ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಕೂಲಿ ಕಾರ್ಮಿಕರು ಕಾಡಾನೆಗಳ ದಾಳಿಗೆ ಸಾವನ್ನಪ್ಪಿದ್ದು, ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆ ಇಂದು ಮಣ್ಣು ಪಾಲಾಗಿದೆ. ಇಷ್ಟೆಲ್ಲ ಸಂಭವಿಸುತ್ತಿದ್ದರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕೂತಿದ್ದಾರೆ. ಇನ್ನು 2-3 ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರೂ ಸಹ ಅದರ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದು, ನಮಗೆ ಇಲ್ಲಿಯೂ ಸೂಕ್ತ ಮಾಹಿತಿ ನೀಡದೆ ಅಧಿಕಾರಿಗಳು ರೈತರನ್ನು ಕಣ್ಣೊರೆಸುವ ತಂತ್ರ ಮಾಡಿದರೆ ಮುಂದೆ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡಬೇಕು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ. ಇದರ ಜೊತೆಯಲ್ಲಿ ಕಾಫಿ ಕಳ್ಳತನ ಜಾಸ್ತಿಯಾಗುತ್ತಿದ್ದು, ಇದರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅವುಗಳನ್ನು ತಡೆಗಟ್ಟುವ ಕೆಲಸ ಮಾಡಬೇಕು ಎಂದರು. ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ನಾವು ನಿಮಗೆ 1 ವಾರದ ಗಡುವನ್ನು ಕೊಡುತ್ತೇವೆ. ನಮಗಿಲ್ಲಿ ಇಲ್ಲಿವರೆಗೂ ಅರಣ್ಯ ಇಲಾಖೆ ಬರೀ ನಾಟಕದ ಮನವಿ ಬೇಕಿಲ್ಲ, ನಮಗೆ ಸಂಪೂರ್ಣ ಶಾಶ್ವತ ಪರಿಹಾರ ಬೇಕು ಎಂದ ಅವರು, ನಮಗೆ ಇಂದು ಸಹ ಸುಳ್ಳು ಭರವಸೆ ಕೊಟ್ಟು ಅರಣ್ಯ ಇಲಾಖೆ ಹೋದರೆ 2 ದಿನಗಳಲ್ಲಿ ಕಾಡಾನೆಗಳನ್ನು ಬೇರೆ ಕಡೆ ಓಡಿಸುತ್ತಿದ್ದರೆ ನಾವೇ ರೈತ ಸಂಘದವರು, ಬೆಳೆಗಾರರು ಸೇರಿದಂತೆ ಹಾಸನ ಜಿಲ್ಲೆ ಅರಣ್ಯ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಮುದ್ರೆ ಹಾಕಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಕಾಫಿ ಪ್ಲಾಂಟರ್ಸ್ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮಾತನಾಡಿ, ಇಲ್ಲಿನ ಅರಣ್ಯ ಇಲಾಖೆಯವರು ಚಿಕ್ಕಮಗಳೂರು ಭಾಗಕ್ಕೆ ಓಡಿಸಲು ಹೆದರುತ್ತಿದ್ದಾರೆ. ಅಲ್ಲಿ ಇರುವ ಬಲಾಢ್ಯ ರಾಜಕಾರಣಿಗಳಿದ್ದು ಅವರಿಗೆ ಹೆದರುತ್ತಿದ್ದಾರೆ ಎಂದ ಅವರು, ಇನ್ನೂ ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕರೆತಂದರೆ ನಾವು ರೈತರು ಹಾಗೂ ಬೆಳೆಗಾರರು ಎಲ್ಲಾ ಸೇರಿ ಒಮ್ಮೆಲೆ ಇಲ್ಲಿಂದ ಕಾಡಾನೆಗಳನ್ನು ಓಡಿಸಬಹುದು. ಆದರೆ ನಿಮಗೆ ಅವುಗಳನ್ನು ಓಡಿಸಲು ಸಾಧ್ಯವಾಗದಿದ್ದರೆ ದಯಮಾಡಿ ನೀವು ಯಾರು ಇಲ್ಲಿಗೆ ಬರಬೇಡಿ, ನಿಮ್ಮ ಸುಳ್ಳು ಭರವಸೆ ನಮಗೆ ನೀಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಬಂದಿದ್ದ ಡಿಎಫ್ಒ ಅವರಿಗೆ ಮಾತನಾಡಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದರು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿದರು. ಸುಮಾರು 4 ಗಂಟೆಗಳ ಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಡಿಒಎಫ್ ಸೌರಭ್ ಕುಮಾರ್ ಮಾತನಾಡಿ, ಈಗಾಗಲೇ ಇಲ್ಲಿಯ ಸಮಸ್ಯೆಗಳನ್ನು ನಾನು ಅರಣ್ಯ ಸಚಿವರು ಬಳಿ ಹಾಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಕಾಡಾನೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲ ಆದರೆ ಇವುಗಳು ಇಲ್ಲಿಂದ ತೆರಳುತ್ತಿಲ್ಲ. ಆಲೂರು ಭಾಗದ ಕಡೆಯಿಂದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿಕೊಂಡು ಬರುತ್ತಿದ್ದು, ನಮ್ಮ ಮೇಲಾಧಿಕಾರಿಗಳು ಪಕ್ಕದ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿದ್ದು, 2 ವಾರದಲ್ಲಿ ಕೆಲವು ಆನೆಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಡೆಗೆ ಓಡಿಸಲಾಗುತ್ತದೆ. ಬೆಳೆ ನಷ್ಟಕ್ಕೆ ಈಗಾಗಲೇ ಪರಿಹಾರಕ್ಕೆ ಬರೆಯಲಾಗಿದ್ದು, ಈಗಾಗಲೇ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದ್ದು, ಬಜೆಟ್ನಲ್ಲೂ ಸಹ ಬ್ಯಾರಿಕೇಡ್ಗೆ ಅನುಮೋದನೆ ಸಿಕ್ಕಿದ್ದು, ಅವುಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಾಡಿಗೆ ಓಡಿಸಲಾಗುವುದು ಎಂದರು. ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮನವಿ ಮಾಡಿದ ನಂತರ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಡಲಾಯಿತು. ಬೇಲೂರು ವೃತ್ತ ನಿರೀಕ್ಷಕರಾದ ಜಗದೀಶ್ ಹಾಗೂ ಪಿಐ ರೇವಣ್ಣ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಎಸಿಎಫ್ ಮೋಹನ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಕಾಫಿ ಬೆಳೆಗಾರ ಸಂಘದ ಬಸವರಾಜು, ಗೋವಿಂದ ಶೆಟ್ಟರು, ಶಿವಶಂಕರ್, ಕಮಲಾ ಚೆನ್ನಪ್ಪ, ರೈತ ಸಂಘದ ಸ್ವಾಮಿಗೌಡ, ಬಿರಟೆಮನೆ ಸುರೇಶ್, ಮಲ್ಲಿಕಾರ್ಜುನ, ಬಂಡೆ ರಮೇಶ್, ರವೀಂದ್ರ, ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಓಡಿಸಿ
ಓಡಿಸಿ, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಸರ್ಕಾರ ನಮಗೆ ಭರವಸೆ ಕೊಡಬೇಕಾಗ್ತದೆ. ಅವ್ರು ಭರವಸೆ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಯಾವ್ದಕ್ಕೆ ಹೆಜ್ಜೆ ಮುಟ್ಟಿಸ್ಬೇಕನ್ನೋದು ನಾವು ನೀವು ಕೂಡ ಚರ್ಚೆ ಮಾಡ್ಬೇಕಾಗ್ತದೆ. ಹಾಗಾಗಿ ಇವತ್ತಿನ ದಿನ, ಇವತ್ತು ಸಂಜೆ ಆಗ್ಬೋದು, ಎಚ್ಚೆತ್ತಾದ್ರು ನಾವೆಲ್ಲ ಕೂತು ಈ ಏನು ಯಶಸ್ವಿಯಾಗಿ ಪ್ರತಿಭಟನೆ ಯಶಸ್ವಿಯಾಗಿ ನಡೆಸಿ ನಮಗೆ ತಕ್ಕ ಉತ್ತರ ತಗೋಬೇಕು. ಉತ್ತರ ಸಿಗಲಿಲ್ಲ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವ ನಿರ್ಧಾರಗಳನ್ನು ಮಾಡಬೇಕಾಗ್ತದೆ, ಚಳವಳಿ ಯಾವ ರೂಪ ತಗೊಳ್ಬೇಕಾಗ್ತದೆ. ತಾಲೂಕು ಆಫೀಸ್ ಮುಂದೆ ಹಾರಾಜಿ ಮಾಡ್ಬೇಕಾಗ್ತದೋ, ಇಲ್ಲ ಬೇಲೂರು ಬಂದ್ ಘೋಷಣೆ ಮಾಡ್ಬೇಕಾಗ್ತದೋ, ಇಲ್ಲ ಹಾಸನ ಜಿಲ್ಲಾ ಆಡಳಿತ ಮುಂದೆ ಕೊಡ್ಬೇಕಾದ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ಗಾಂಭೀರ್ಯವಾಗಿ ಎಲ್ಲರೂ ಕೂತ್ಕೊಂಡು ಚಳವಳಿಯಿಂದ ಯಶಸ್ವಿ ಮುಟ್ಟೋದ್ರ ಬಗ್ಗೆ ಮತ್ತೆ ಅಧಿಕಾರಿಗಳಿದ್ರಿ ಡಿಸಿ ಇವತ್ತು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದು, ಮತ್ತೆ ಅರಣ್ಯ ಏನು ಉನ್ನತ ಅಧಿಕಾರಿಗಳಿಗೆ ಬರ್ಬೇಕು ಅಂತ ಹೇಳ್ತಿದ್ರು. ಯಾವಾಗ ಬರ್ತಾರೆ, ಹೆಚ್ಚಾಗಿ ಬರ್ತಾರೆ, ನಮಗೆ ಮಾಧ್ಯಮ ಮುಖಾಂತರ ತಿಳಿಸ್ತಿರೋ ಇಲ್ಲ, ಎಲ್ಲಿದ್ದಾರೆ ಅವರನ್ನ ನಮ್ಮ ಗಮನಕ್ಕೆ ತಂದು ಮುಂದಿನ ಹೋರಾಟಕ್ಕೆ ನಮಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತಾ, ರೈತ ವಿರೋಧಿ ರೈತ ವಿರೋಧಿ ಸಿದ್ದರಾಮಯ್ಯಗಳೇ ಇದೆ. ಸದ್ಯಕ್ಕೆ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ತಮ್ಮ ಅವಶ್ಯಕತೆ ನಮಗೆ ಕಾಣಿಸ್ತಿಲ್ಲ. ರಾಜ್ಯ ಸರ್ಕಾರದ ಉನ್ನತ ಕಾರ್ಯದರ್ಶಿಗಳು, ಏನು ಅರಣ್ಯ ಇಲಾಖೆ ಕಾರ್ಯದರ್ಶಿಗಳು, ಅವರನ್ನ ದಯಮಾಡಿ ಇಲ್ಲಿ ಬಂದು ನಮ್ಮ ಮನವಿಯನ್ನ ತಗೋಬೇಕು. ನಾನೀಗ ಏಳುಕುಂಡಲ್ ಸರ್ ಈಗ ಮಾತಾಡಿದ್ದೀನಿ, ಸಿಸಿಎಫ್ ಅವರಿಗೆ, ಸೆಕ್ರೆಟರಿ ಫಾರೆಸ್ಟ್ ಮತ್ತೆ ಡಿಎಫ್ ಅವರು ಸಭೆಗೆ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಈ ಸಭೆಯನ್ನ ಬರ್ಖಾಸ್ತು ಮಾಡ್ತೀವಿ. ಕಾರಣ ಯಾಕೆ ಅಂತ ಹೇಳಿದ್ರೆ ಇದನ್ನ ಮುಗಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ತೊಂದರೆ ಅನುಭವಿಸೋರು ನಮ್ಮವರೇ, ನಮ್ಮ ರೈತರು, ನಮ್ಮ ಬೆಳೆಗಾರರೇ. ಹಾಗಾಗಿ ನಾವೇ ತೊಂದರೆ ಕೊಡೋದು ಬೇಡ. ಮುಂದಿನ ದಿನಗಳಲ್ಲಿ ತೊಂದರೆ ಕೊಡೋದಾದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟು ಆಗ್ಬೇಕು. ಈಗಾಗಲೇ ಏನು ಸಕ್ಕರೆ ಶುಗರ್ ಫ್ಯಾಕ್ಟರಿ ಸಕ್ಕರೆ ಬೆಂಬಲ ಬೆಲೆ ಬಗ್ಗೆ ಒಂದು ವಾರಗಟ್ಟಲೆ ಹೋರಾಟ ಮಾಡಿದ್ರು. ನಾವು ಆ ರೀತಿ ಹೋರಾಟ ಮಾಡದಿದ್ರೆ ನಿಜವಾಗ್ಲೂ ನಮಗೆ ಉಳುಗಾಲ ಇಲ್ಲ. ಇದನ್ನ ನಮ್ಮನ್ನ ಹತ್ತಿಕ್ಕುವ ಕೆಲಸವನ್ನ ನಮ್ಮಲ್ಲೇ ಹೊಡಿತಾರೆ ಅಂತ ಉನ್ನತ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಹಾಗಾಗಿ ದಯಮಾಡಿ ಏನು ದೊಡ್ಡ ಸಾಹೇಬ್ರನ್ನ ಕರೆಸಿ, ನಿಮ್ ಬಗ್ಗೆ ಗೌರವ ಇದೆ, ನಿಮ್ಮ ಸಿಸಿಎಫ್ ಹುಡುಗರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ನೆರಳಲ್ಲಿ ರೆಸ್ಟ್ ತಗೊಳ್ಳಿ. ದಯಮಾಡಿ ತಾವು ಅವರಿಗೆ ದಯಮಾಡಿ ಸರ್ ಫೋನ್ ಮಾಡಿ. ನಾನು ಕೂಡ ಫೋನ್ ಮಾಡಿದ್ದೀನಿ, 2 ಸಲ ತಗೊಳ್ಳಿಲ್ಲ, ಮತ್ತೆ ಫೋನ್ ರಿಸೀವ್ ಮಾಡಿದ್ರು. ಹಾಗಾಗಿ ನಾನು ನಮ್ಮ ರಕ್ಷಣಾ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಮಾಡಬೇಕು ಇದು ನಾನು ಮಾಡ್ತೀನಿ. ಅದು ಒಂದು ವಿಷಯ. ಜೊತೆಗೆ ಚಿಕ್ಕಮಗಳೂರು ಟೀಮ್ ಜೊತೆಗೆ ಸೇರಿ ಡ್ರೈವಿಂಗ್ ಏನಿದೆ ಅದನ್ನು ಪ್ಲಾನ್ ಮಾಡಿಕೊಂಡು ನಮ್ಮ ತಾವೇನು ಹೇಳಿದಿರಣ ಉನ್ನತ ಅಧಿಕಾರಿ ಬರಬೇಕು ಅಂತ ಆ ಬಗ್ಗೆನೂ ಕರೆಸ್ತೀವಿ. ಸೆಷನ್ ಆದ ತಕ್ಷಣ ವಿದಿನ್ 1 ವಾರ 19ನೇ ಸೆಷನ್ ಮುಗಿತಾ ಇದೆ. ವಿದಿನ್ 1 ವಾರ ಯಾರೊಬ್ರು ಸೀನಿಯರ್ ಆಫೀಸರ್ ಚಿಕ್ಕಮಗಳೂರು ಮತ್ತೆ ಹಾಸನ ತಾವು ಹೇಳಿದ್ರನ ಹಾಸನ ಜೂರಿಸ್ಡಿಕ್ಷನ್ ನಲ್ಲಿ ಚಿಕ್ಕಮಗಳೂರು ಅವ್ರಿಗೆ ಹೇಳಕ್ಕಾಗಲ್ಲ. ಆಯ್ತು, ಅವ್ರ ಕಡೆಯಿಂದನೇ ಹೇಳ್ತೀವಿ, ತಮ್ಮದು ಅವ್ರಿಗೆ ಕರಿತೀವಿ. ತಾವು ಮಾತಾಡಿ ಜೊತೆಗೆ ಅವ್ರಿಗೆ ಕನ್ವಿನ್ಸ್ ಮಾಡೋಣ ದಟ್ ಎಸ್ ಚಿಕ್ಕಮಗಳೂರಿಂದ ಮುತ್ತೋಡಿ ಕಳಿಸಿದ್ರೇನೆ ಸಾಧ್ಯ. ಅದರ್ವೈಸ್ ನಮಗೆ ಯಾವುದು ದಾರಿ. ಅವ್ರನ್ನು ಬೇರೆ ಬೇರೆ ಏನು ಕ್ರಮ ತಗೋಬೇಕಾಗಿದೆ ಅದು ಮಾಡಿದ್ರು. ಹಾಸನ ಜಿಲ್ಲೆ ಪ್ರಮುಖತೆ, ಹಾಸನ ಜಿಲ್ಲೆಯಿಂದ ಆನೆ ಸ್ಥಳಾಂತರ ಮಾಡಲಿಕ್ಕೆ ಬಜೆಟ್ ನಲ್ಲಿ ಅನೌನ್ಸ್ಮೆಂಟ್ ಆಯಿತು. ಸಾಫ್ಟ್ ರಿಲೀಸ್ ಸೆಂಟರ್ ಭದ್ರಾನಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಪೂರ್ತಿ ಬದಲಿದ್ದಾರೆ. ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ. ಅದರಲ್ಲಿ ಭದ್ರಾ ಟೈಗರ್ ರಿಸರ್ವ್ ನಲ್ಲಿ ಏನು ಕೋರ್ ಏರಿಯಾ ಇದೆ ಮತ್ತೆ ಇನ್ನು 4-5 ಏನು ಪ್ರಪೋಸಲ್ ಹೋಗಿತ್ತು, ಅದರಲ್ಲಿ ಪ್ರಪೋಸಲ್ ಸೆಂಟ್ರಲ್ ಗವರ್ಮೆಂಟ್ ಹೋದ ಸಮ್ ಟೆಕ್ನಿಕಲ್ ಡಿಫಿಕಲ್ಟಿ ಬಂದಿದೆ, ಅದು ಎಲ್ಲ ಸಾಲ್ವ್ ಮಾಡ್ತೀವಿ. ಈ 2013-14 ನಲ್ಲಿ ಏನು ಮಾಸ್ ಕ್ಯಾಪ್ಚರ್ ಆಗಿತ್ತು ಅದೇ ಪ್ರಕಾರನೇ ನಾವು ಪೂರ್ತಿ ಆನೆ ಸ್ಥಳಾಂತರ ಮಾಡ್ತೀವಿ. ಯಾಕೆ ಸ್ಟೇಟ್ ಗವರ್ಮೆಂಟ್ನೇ ರಿಪೋರ್ಟ್ ಇದೆ, ಬೇಲೂರು, ಆಲೂರು ಈ ಏರಿಯಾ ಏನಿದೆ ಆನೆ ಇರಲಿಕ್ಕೆ ಸೂಕ್ತ ಅಲ್ಲ. ಅದು ಲಾಂಗ್ ಟರ್ಮ್ಗೆ ಯಾವ ರೀತಿ ಈಗ ಸಂಘರ್ಷ ಆಗ್ತಾ ಇದೆ ಅದು ಇನ್ನೂ ಮುಂದೆ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಭಾಗ ಏನಿದೆ ಅದು ಆನೆ ಇರಕ್ಕೆ ಸೂಕ್ತ ಅಲ್ಲ ಅಂತಾನೆ ವರದಿ ಕೊಟ್ಟಿದ್ದಾರೆ ಕರ್ನಾಟಕ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಿಪೋರ್ಟ್. ಆ ಟೈಮ್ ಏನಾಯ್ತು, ಮಾಸ್ ಕ್ಯಾಪ್ಚರ್ ಮಾಡಿದಾಗ ಟೈಮ್ಗೆ ಯಾವುದೋ ಬ್ಯಾರಿಯರ್ ಇರಲಿಲ್ಲ. ಈಗ 35 ಕಿಲೋಮೀಟರ್ ಬ್ಯಾರಿಯರ್ ಏನಿದೆ ಆಲೂರಲ್ಲಿ ಕೊಡಗುಯಿಂದ ಆನೆ ಏನು ಬರ್ತಿತ್ತು ಅದು ಬ್ಯಾರಿಯರ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 13 ಗೇಟ್ಸ್ ಇತ್ತು. 13 ಗೇಟ್ಸ್ ನಲ್ಲಿ 8 ಗೇಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನೂ 5 ಗೇಟ್ಸ್ ವಿದಿನ್ 2 ವಾರ ಕಂಪ್ಲೀಟ್ ಆಗುತ್ತೆ. ಸೊ ಹೊಸ ಆನೆ ಬರಬಾರ್ದು.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.